ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು 3 ವರ್ಷದಲ್ಲಿ ಆಡಳಿತ ಮಾಡ್ತಾ ಇದ್ದಾಗ ಆಗ ಅವರು ಗೃಹ ಖಾತೆಯನ್ನು ವಹಿಸಿಕೊಂಡಿದ್ರು, ಗೃಹ ಸಚಿವರಾಗಿ ಕೆಲಸವನ್ನು ನಿಭಾಯಿಸಿದ್ರು. ಬದಲಾದಂತಹ ಸಂದರ್ಭಗಳಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಭಾಗದ ಪ್ರಭಾವಿ ನಾಯಕರು, ದಲಿತ ಸಮುದಾಯದ ನಾಯಕರು, ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥವರು. ಅಂದ್ರೆ ಅವರ ಅಹಿಂದ ಅನ್ನುವಂಥ ಒಂದು ಮತ ಬ್ಯಾಂಕ್ ಏನಿದೆಯಲ್ಲ, ಅದರಲ್ಲಿ ಪ್ರಮುಖವಾಗಿ ಆ ಮತಗಳನ್ನು ಸೆಳೆಯುವಂತ ಕೆಲಸ ಮಾಡಿದ್ದಂಥವರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಬ್ಬರು. ಈ ಹಿಂದೆ 2018ರ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಆಗ ಉಪಮುಖ್ಯಮಂತ್ರಿ ಆಗಿದ್ರು. ಅದಕ್ಕೂ ಮುನ್ನ ಇವರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದ್ರು. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆದರೆ ಅವರು ಸೋತಂತ ಕಾರಣ 2013ರಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿತ್ತು. ಅದಾದ ನಂತರ 2018ರಲ್ಲಿ ಇವರು DCM ಆದ್ರು. ಮತ್ತೆ 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ಇವರು ಗೃಹ ಖಾತೆಯನ್ನು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಿಭಾಯಿಸಿದ್ರು. ಆದರೆ ಇವರಿಗೆ ಒಂದು ಕೊರಗು ಇದ್ದೇ ಇದೆ, ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಲಿಕ್ಕಾಗಲಿಲ್ಲ, ನಾನು ಮುಖ್ಯಮಂತ್ರಿ ಆಗಲಿಲ್ಲ ಅನ್ನುವಂಥದ್ದು. ಅದನ್ನ ಇತ್ತೀಚೆಗಷ್ಟೇ ಸಿದ್ಧಾರ್ಥ ಕಾಲೇಜಿನ ಫ್ಯಾಕಲ್ಟೀಸ್ ಜೊತೆ ಮಾತಾಡ್ತಾ ಇರುವಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು, ನನಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪು ಹೋಯಿತು, ನನಗದರ ಯೋಗ ಇದೆಯೋ ಇಲ್ವೋ ಅನ್ನುವಂಥ ಒಂದು ದುಃಖದ ವಿಚಾರವನ್ನ ಕಣ್ಣಿನಲ್ಲಿ ನೀರು ಹಾಕೊಂಡು ಹೇಳಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಅಳಲನ್ನು ತೋಡ್ಕೊಂಡಿದ್ದಾರಲ್ಲ, ತಾವು ಹತ್ಕೊಂಡು ನನಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪು ಹೋಯಿತು ಅಂತ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ರೀತಿ ಕುಟುಕುವಂಥ ರೀತಿಯಲ್ಲಿ, ವ್ಯಂಗ್ಯ ಆಡುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ನೀವು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿರೋದಕ್ಕೆ ನಿಮ್ಮ ಕಾಂಗ್ರೆಸ್ಸಿಗರನ್ನೇ ಕೇಳಿ, ನಮ್ಮನ್ನ ಕೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿಮ್ಮ ಕಾಂಗ್ರೆಸ್ಸಿಗರೇ ಅದರಲ್ಲಿ ಯಾರು ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕೈತಪ್ಪಿಸಿದ್ರು ಅನ್ನುವಂಥದ್ದು ಎಲ್ರಿಗೂ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ನೀವು ಈ ಪರಾಮರ್ಶೆ ಮಾಡಬೇಕಾಗಿದ್ರೆ, ನೀವೇನಾದರೂ ಈ ವಿಚಾರವಾಗಿ ಚರ್ಚೆ ಮಾಡಬೇಕಾಗಿದ್ರೆ ಅದನ್ನು ನಿಮ್ಮ ಕಾಂಗ್ರೆಸ್ಸಿಗರ ಜೊತೆಗೇ ಮಾಡಿ, ಹೊರತು ಬೇರೆ ಯಾವ ಪಕ್ಷದ ಜೊತೆಗೋ ಮಾಡಿದ್ರೆ ಅಥವಾ ಬೇರೆ ಯಾವ ಪಕ್ಷದ ಮೇಲೂ ತಾವು ಬೊಟ್ಟು ಮಾಡಿ ತೋರಿಸಿದ್ರೆ ಅದರಿಂದ ಪ್ರಯೋಜನ ಏನೂ ಇಲ್ಲ. ಮತ್ತು ನಾನು ಹೇಳಬೇಕಂದ್ರೆ ನನ್ನ ಜೊತೆಗೆ ಬಂದಾಗ ನಾನೇನು ನಿಮ್ಮನ್ನ ತಡೆದಿರಲಿಲ್ಲ, ನಿಮಗೆ ಮುಖ್ಯಮಂತ್ರಿ ಆಗಿ ಅಂತಾನೆ ನಾನು ಹೇಳಿದ್ದೆ. ಆದರೆ ಮುಖ್ಯಮಂತ್ರಿ ಆಗದೇ ಇದ್ದಿದ್ಯಾರು, ಆ ಒಂದು ಅವಕಾಶವನ್ನ ಬೇಡ ಅಂತ ಹೇಳಿದ್ಯಾರು ಅನ್ನುವಂಥ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ. ಇದನ್ನ ಅವರ ಬೆಂಬಲಿಗರು ತಿಳ್ಕೊಳ್ಬೇಕು. ಎಷ್ಟೋ ಬಾರಿ ದಲಿತ ಸಿಎಂ ಕೂಗು ಎದ್ದೇಳ್ತಾನೆ ಇರುತ್ತೆ, ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಲಿಲ್ಲ, ಬೇಕಂತ ತಪ್ಪಿಸ್ಬಿಟ್ರು, ಇದು ಓದು ಅಂತೆಲ್ಲ ಏನೆಲ್ಲ ಆರೋಪಗಳನ್ನು ಮಾಡ್ತಾರಲ್ಲ, ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಕುಮಾರಸ್ವಾಮಿ ಅವ್ರ ಜೊತೆ ಹೋದಾಗ ಪರಮೇಶ್ವರ್ ಅವರು ಆಗ ಅವ್ರಿಗೆ ಆಫರ್ ಮಾಡಿದ್ರಂತೆ ತಾವೇ ಮುಖ್ಯಮಂತ್ರಿ ಆಗಿ ಅಂತ, ಬಟ್ ನೋ ಅಂತ ಅದನ್ನ ರಿಜೆಕ್ಟ್ ಮಾಡಿದ್ರಂತೆ, ಡಿನೈ ಮಾಡಿದ್ರಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹೀಗಾಗಿ ಅವ್ರು ಏನು ಇತ್ತೀಚೆಗೆ ಹೇಳ್ಕೊಳ್ತಾ ಇದ್ದಾರಲ್ಲ, ಆ ವಿಚಾರಕ್ಕೆ ವಾಗ್ದಾಳಿನ ನಡೆಸಿದ್ರು ಕುಮಾರಸ್ವಾಮಿ ಅವರು, ವ್ಯಂಗ್ಯ ಆಡಿದ್ರು. ಹೇಳ್ತಿರ್ತಾರಲ್ಲ, ಅವ್ರಿಗೆ ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ, ಆದರೆ ಒಟ್ಟಾರೆಯಾಗಿ ಪಾಪ ಅವರು ಸಲ್ಲಿಸಿರುವಂತಹ ಸೇವೆಗೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ಇಷ್ಟೆಲ್ಲ ದುಡಿದು ಅಧಿಕಾರಕ್ಕೆ ತಂದರೂ ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿರೋದ್ರಲ್ಲಿ ಬೇಸರ ಇದೆ. ಒಟ್ಟಾರೆ ಈಗ ಹಿಂದುಳಿದಂಥ 2 ವರ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರೆ, ಈಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ. ಜೊತೆಗೆ ಅವರ ಒಂದಷ್ಟು ಇಲಾಖೆಗಳು ಅವರ ಜೊತೆಗಿದೆ. ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.